ಒಳಗೆ ಸಾಧ್ಯ ಇಲ್ಲ. ಪಕ್ಷ ಅಂತ ಬೇಕೇ ಬೇಕು. ಅದಕ್ಕಿಂತ ಜನ ಇದ್ದೇವೆ ಇವ್ರು ಮುಂದೆ ಹಾಕೊಂಡು ಹೋಗ್ಬೇಕಾಗಿದೆ. ಅನೇಕರು ಇವರು ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದವರು ಇವತ್ತು ಒಬ್ಬೊಬ್ರು ಹೊರಗೆ ಹೋಗ್ತಾ ಇದ್ದಾರೆ, ಹೊಸ ಜನ ಬರ್ತಾ ಇದ್ದಾರೆ. ಅಂಥ ಪ್ರಸಂಗದಲ್ಲಿ ಇವರು ಇನ್ನೂ ಹಳಿ ಚಾಲಿ ಯಾವುದೋ ಒಂದು ಯುಗದ ನಾಯಕರು ಅನ್ನುವಂಗೆ ಟೀಕೆ ಮಾಡಲಿಕ್ಕೆ ಹೋದ್ರೆ ಅಲ್ಸರ್ ಮಾಡೋ ಶಕ್ತಿ ನಮ್ಮ ರಾಹುಲ್ಗೆ ಇರಬೇಕಲ್ರಿ. ಈಗ ದೊಡ್ಡ ಇಶ್ಯೂ ತೊಗೊಂಡಾರ ಅದನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗಿದೆ. ಎಲ್ಲಿವರೆಗೆ ಇಲೆಕ್ಷನ್ ಕಮಿಷನ್ನ ಎರಡೂ ಇದಕ್ಕೆ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸೋದಿಲ್ಲವೋ, ಎಲ್ಲಿವರೆಗೆ ಸತ್ತವ್ರು ಬಂದು ಓಟೋದಾಗಲಿ, ಬೋಗಸ್ ಓಟ್ ಹಾಕೋದಾಗಲಿ, ಬ್ಯಾಲೆಟ್ ಪೇಪರಲ್ಲಿ ಬ್ಯಾಲೆಟ್ ಡೆಪಿ ತುಳುಗು ಮಾಡೋದಾಗಲಿ ಎಲ್ಲಿ ತನಕ ನಡೀತಾವೋ, ಮತ್ತು ಈಗ ನಡೆದಂಥ ಈಗ EVM ಜೊತೆಗೆ VVPAT ನಿರ್ವಹಿಸೋದಿಲ್ಲವೋ, ಮುಂದೆ ಅಕ್ರಮಗಳು ಚುನಾವಣಾ ಅಕ್ರಮಗಳು ನಡೆಯೋದಿಲ್ಲವೋ, ಮತ್ತು ಈಗಂತೆ ಅತಿ ಮುಂದೆ ಹೋಗಿಬಿಟ್ಟದೆ ಇವತ್ತು. ಏನಪ್ಪ ಅಂತಂದು ನಮ್ಗೆ ಬೇಕಾದ ಉಳಿದು ಡಿಲೀಟ್ ಮಾಡಿರುವಂಥದ್ದು, ಒಬ್ಬ ವ್ಯಕ್ತಿ 4-5 ಕಡೆ ಓಟ್ ಹಾಕುವಂಥದ್ದು ಇವತ್ತು ಬೆಳೆಸ್ಕೊಂಡು ಅವ್ರು ವೋಟರ್ಸ್ ಅದಾರ ಅವ್ರು ತಮ್ಮದೇ ಅಂತದ್ದು. ಎಲ್ಲಪ್ಪ ಭಾಳ ಬೇಕಾಗಿಲ್ಲ, ಒಂದು 2-3% ಇರ್ತದೆ. BJP ಮತ್ತು ಕಾಂಗ್ರೆಸ್ ಆಯಿತು ಅಥವಾ ವಿರೋಧ ಪಕ್ಷಗಳಿಗಾಯಿತು ಅಷ್ಟೇ ಇರ್ತದೆ. ಅಂಥ ಪ್ರಸಂಗದಲ್ಲಿ ಒಂದು 2-3% ಚೇಂಜ್ ಆದ್ರೆ ಅವ್ರು ಆಯ್ಕೆ ಆಗಿಬಿಡ್ತಾರೆ. ಹಿಂಗೆ ಮುಂದುವರಿತಂದ್ರೆ ಒನ್ ಪಾರ್ಟಿ ಸಿಸ್ಟಮ್ ಆಗಿಬಿಡುತ್ತೆ ದೇಶದಲ್ಲಿ. ಒಂದು ಪಾರ್ಟಿ ಬಂದಾಗ ಸಹಜವಾಗಿ ಆ ಪಾರ್ಟಿಲಿದ್ದಂಥ ಅವ್ರು ಅಡೆಂಟ್ ಆಗ್ತಾ ಹೋಗ್ತಾರೆ. ಚೈನಾದಲ್ಲಿ ಆದಂಗೆ ಇಂಥ ಪ್ರಸಂಗ ಬರೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅಂಥ ಪ್ರಸಂಗದಲ್ಲೇ ಇವತ್ತು ನಮ್ಮ KL ರಾಜನ್ ಸ್ವಲ್ಪ ನಿಂತು ವಿಚಾರ ಮಾಡಿ ಮಾತಾಡಬೇಕಾಗಿತ್ತು. ತಮ್ಮ ನಾರಿಗೆ ತಾವ ಬೆಲೆ ಕಟ್ಟುವಂಥ ಪ್ರಸಂಗ ಬಂದದ. ಅದಕ್ಕಾಗಿ ಅವರು ಒಂದಿಷ್ಟು ಮೌನ ಇದ್ದಷ್ಟು ಉತ್ತಮ ಅಂತ ಅವರ ಮಿತ್ರರು ಹೇಳ್ತಾ ಇದ್ದಾರೆ.